ನೆವರ್ ಎಕ್ಸ್ಪೆಕ್ಟೆಡ್ ಈ ತರ ಒಂದು ವಾರ್ ಸಿಚುವೇಶನ್ ಆಗುತ್ತೆ. ನಾವು ನೆವರ್ ಎಕ್ಸ್ಪೆಕ್ಟೆಡ್ ಅಲ್ಲ, ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಹೈಲಿ ಇಷ್ಟು ಎಕ್ಸ್ಪೆಕ್ಟೆಡ್ ಇರಲಿಲ್ಲ, ಇಷ್ಟು ಲಾಂಗ್ ಸ್ಟ್ರೆಚ್ ಅಲ್ಲಿ ಎಕ್ಸ್ಪೆಕ್ಟೆಡ್ ಇರಲಿಲ್ಲ ಇತ್ತು. ಯಾಕಂದ್ರೆ ಇದು ಒಂದು ವರ್ಷದಿಂದ ನಡೀತಾ ಇತ್ತು, ಯಾವಾಗ ಬೇಕಾದ್ರೂ ಪರಿಸ್ಥಿತಿ ಬಿಗಡಾಯಿಸಬಹುದು ಅನ್ನುವಂತ ಸಿಚುವೇಶನ್ ಇತ್ತು. ಬಟ್ ಈಗ ಪಾಠ ಕಲಿತಿದೆ, ಕೇಂದ್ರ ಸರ್ಕಾರನೂ ಪಾಠ ಕಲಿತಿದೆ ಮತ್ತು ನಾವುಗಳು ಕೂಡ ಪಾಠ ಕಲ್ತಿದ್ದೀವಿ. ಆಮೇಲೆ ನಾವು ಈ ಒಂದು ವಿಚಾರದಲ್ಲಿ ಏನು ನಾವು ಎನರ್ಜಿ ವಿಚಾರದಲ್ಲಿ ನಾವು ಏನೇನು ಮಾಡ್ಬೋದು ಅನ್ನೋದರ ಬಗ್ಗೆನೂ ಕೂಡ ನಾವೀಗ ಆ್ಯಸ್ ಅ ದೇಶ ಪಾಠ ಕಲ್ತಿದ್ವಿ. ನಾಟ್ ಓನ್ಲಿ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಅಲ್ಲ, ಇಡೀ ದೇಶವಾಗಿ ನಾವು ಈ ವಿಚಾರದಲ್ಲಿ ಯೋಚನೆ ಮಾಡಬೇಕು ಅಂತ ಅನಿಸುತ್ತೆ. ಎಸ್, ಇವರು ಸಂತೋಷ್ ಕುಮಾರ್ ಅವರೇ, ನಿನ್ನೆ ನಾನು ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಭಾಳ ಕಷ್ಟ ಇದೆ ಆಟೋ ಡ್ರೈವರ್ಸ್ ಪರಿಸ್ಥಿತಿ. ಹೇಗಿದೆ ಅಂತಂದರೆ ಪಾಪ ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಇದೆ. ಸೊ ಸರ್ ಹೇಳ್ದಾಗೆ ಇಮಿಡಿಯೇಟ್ ನಿಮಗೆ ರಿಲೀಫ್ ಅಲ್ಲ ಇದು, ಇನ್ನೂ ಅಟ್ಲೀಸ್ಟ್ ಒಂದು 15 days ಸಫರ್ ಆಗಬೇಕಾಗತ್ತೆ. ನಮ್ಮ 15 days ಅಂತ ಅಲ್ಲ, ಆ್ಯಕ್ಚುಲಿ ಇವಾಗ ಅವರು ಏನು ಕಂಪ್ಲೀಟ್ ಆಗಿ ಏನು ಸ್ಟಾಪ್ ಮಾಡಿಲ್ಲ, ಬಟ್ 10 ದಿನ ಆದಮೇಲೂ ಕೂಡ ಮುಂದುವರಿಲೂಬೋದು ಅಥವಾ ಸ್ಟಾಪ್ ಆಗ್ಲೂಬೋದು. ಸೊ ಅದು ಗ್ಯಾರಂಟಿ ಇಲ್ದಿರೋದ್ರಿಂದ ನಾವೀಗ ಹೇಳ್ದಾಗೆ ಈ ಸಿಚುವೇಶನಲ್ಲೂ ಕೂಡ ರಾಜಕೀಯ ಮಾಡ್ತಾರಲ್ಲ, ಅದು ಎಲ್ಲೋ ಒಂದು ಕಡೆ ಬೇಸರ ಆಗ್ತದೆ. ಎರಡನೇ ದಿನೊಂದು ಏನಪ್ಪ ಅಂತಂದರೆ ಡಿಪೆಂಡ್ಸ್, ಬಂಕ್ಗಳಲ್ಲಿ ಡಿಪೆಂಡ್ಸ್ ಆಗಿ ಇವಾಗ ಒಂದೊಂದು ಬಂಕ್ಗಳಲ್ಲಿ ಇರುವಂಥ ರೇಟ್ ಆಗಿರಲಿ ಅಥವಾ ಕೆಲವು ಬಂಕ್ಗಳಲ್ಲಿ ನಿಮಗೆ ನಾವು ಬೆಂಗಳೂರಿಂದ ಹೊರಗಡೆ ಹೋದರೆ, ನಾನು ಮೊನ್ನೆ ತಾನೇ ಮಂಗಳೂರು ಪ್ರವಾಸ ಮಾಡಿದ್ದೆ, ಅಂದರೆ ಇದ್ರ ವಿಚಾರವಾಗಿಯೇ. ಸೊ ಅಲ್ಲಿ DC ಮತ್ತು ತಹಸೀಲ್ದಾರ್ ಹತ್ರ ನಾವು ಹೋಗಿ ಮನವಿ ಕೊಡೋಕೆ ಹೋದಾಗ ಹೇಳ್ತಾರೆ, ನಾವು ಕರೆದ್ರೆ ಬಂಕ್ನವ್ರು ಬರೋದಿಲ್ಲ ನಮ್ಮ ಹತ್ರ ಮೀಟಿಂಗ್ಗೆ, ಕ್ಲೋಸ್ ಮಾಡ್ಕೊಂಡು ನಾವು ಹೋಗ್ತೀವಿ ಅಂತ ಹೇಳ್ತಾರೆ. ಅಂದರೆ DC ಅವ್ರ ಅಂಡರಲ್ಲಿ ಮತ್ತು ತಹಸೀಲ್ದಾರ್ ಅಂಡರಲ್ಲಿ ಬಂಕ್ ಮಾಲೀಕರು ಇಲ್ಲ ಅಂತಂದರೆ ಯಾವ ಮಟ್ಟದಲ್ಲಿ ಇದೆ. ಇನ್ನ ಮತ್ತೆ ಈಗ ನೀವು ಹೇಳಿದ್ರಿ ಊಟಕ್ಕಿಲ್ಲ ಅಂತೇಳಿ, ಅಂದ್ರೆ ಈಗ ಪರಿಸ್ಥಿತಿ ಏನು ಅಂದ್ರೆ ಸರ್, ಈಗ ಏನು IOCL ಫಿಕ್ಸ್ ಮಾಡಿರೋದು 89 ರೂಪಾಯಿ 52 ಪೈಸೆ ಪರ್ ಲೀಟರ್ ಗ್ಯಾಸ್, ಆಟೋ ಗ್ಯಾಸ್ 79 ರೂಪಾಯಿ ಇತ್ತು. 89 LPG ಇದ್ದದ್ದು 79 ರೂಪಾಯಿ 80 ಪೈಸೆ ಇತ್ತು. ಅಲ್ಲ, ಮೊದಲಿತ್ತು. ಈಗ ರೈಸ್ ಮಾಡಿದ್ದಾರೆ ಅನ್ಸುತ್ತೆ. ಈಗ 89 ರೂಪಾಯಿ 89 ರೂಪಾಯಿ 52 ಪೈಸೆ ಈಗ ಫಿಕ್ಸ್ ಮಾಡಿರುವಂಥದ್ದು. ಬಟ್ ಇವರಿಗೆ ಸಿಗ್ತಾ ಇರೋದು 115 ರೂಪಾಯಿಗೆ, 130 140 ರೂಪಾಯಿ ಗಂಟೆ ಇದೆ ಮೇಡಮ್. 115 ರೂಪಾಯಿಗೆ ಸಿಗ್ತಾ ಇದೆ. ನಾನು ಹೇಳೋದು ಮಾರ್ಕೆಟನ್ನು ಅನಾಲಿಸಿಸ್ ಮಾಡಿದಾಗ ಹೆಚ್ಚು ಕಡಿಮೆ. ಸೊ 115 ರೂಪಾಯಿಗೆ ನಾವು ತಗೊಂಡು ಇಲ್ಲಿ 89 ರೂಪಾಯಿಗೆ ಕೊಡಬೇಕು ಅಂದರೆ ಎಷ್ಟು ಅಂತ ನಾವು ಲಾಸ್ನ ಕನ್ಸ್ಯೂಮ್ ಮಾಡ್ಕೊಳಕ್ಕಾಗತ್ತೆ? ಸರ್ಕಾರ ಹೇಳಿದೆ ಕರೆಕ್ಟ್, ಬಟ್ ಎಷ್ಟು ಅಂತ ನಾವು ಅದನ್ನು ತಡ್ಕೊಳಕ್ಕಾಗತ್ತೆ ಅನ್ನೋ ಕಾರಣಕ್ಕೆ ಭಾಳಷ್ಟು ಪ್ರೈವೇಟ್ ಬಂಕ್ಗಳು ಕ್ಲೋಸ್ ಮಾಡಿದ್ದಾವೆ. ಇನ್ನು ಕೆಲವು 130 120 ತಮ್ಗೆ ಹೆಂಗೆ ಬೇಕೋ ಹಂಗೆ ಕೊಡ್ತಾ ಇದ್ದಾವೆ. ಬಟ್ ನೀವು ಹೇಳಿದ ಹಾಗೆ ಒಂದು ರೇಟ್ ಫಿಕ್ಸ್ ಮಾಡಬೇಕಾಗಿತ್ತು, ಸರ್ಕಾರ ಆ ಕ್ರಮವನ್ನು ತೆಗೆದುಕೊಳ್ಬೇಕಾಗಿತ್ತು. ಮೇಡಮ್, ಬಿಫೋರ್ ಇದು ಸ್ಟಾರ್ಟ್ ಡೇ 1 ಏನು ಇಶ್ಯೂ ಆಯಿತು, ನಾವು ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಿರುವಂಥ ಸಚಿವರುಗಳಿಗೆ ಎಲ್ರಿಗೂ ಮನವಿ ಕೊಟ್ವಿ. ಸೊ ಇದ್ರದ್ದು ಏನು ಇವಾಗ ಹೊರಗಡೆ ಎಲ್ಲ ಮಾಡ್ತಾ ಅಟ್ಲೀಸ್ಟ್ ನಮ್ಗೆ ಆಲ್ಟರ್ನೇಟ್ ಮಾಡಿಕೊಡಿ. ಸೊ ಇವಾಗ ಯಾವುದೋ ಇವಾಗೇನು ಇವಾಗ ಈ ಬರ್ತಿದ್ದಂಗೆ ಏನು CNG ವೆಹಿಕಲ್ಗಳು ನಮಗೆ ಬಂದಿಲ್ಲ. ಮುಂಚೆ ಇದ್ದಿದ್ದು ಕೆರೋಸಿನ್ ವೆಹಿಕಲ್ಸ್ಗಳಿತ್ತು, ಅದಾದಮೇಲೆ LPG ವೆಹಿಕಲ್ಸ್ ಆದಮೇಲೆ CNG ವೆಹಿಕಲ್ಸ್ ಆದಮೇಲೆ ಎಲೆಕ್ಟ್ರಿಕ್ ವೆಹಿಕಲ್ಸು. ಸೊ ಈಗ ಏನಾಗ್ತಿದೆ, ಮತ್ತೆ ಸರ್ಕಲ್ ರಿಟರ್ನ್ ಆಗ್ತಿದೆ. ಇವಾಗ CNG ಇಂದ ಡೀಸೆಲ್ ಇರೋದನ್ನ ನಿಮ್ಮನ್ನ ಕನ್ವರ್ಟ್ ಮಾಡಿಸಿದ್ರಿ ಇವರು. CNG ಪ್ರಾಬ್ಲಮ್ ಇಲ್ಲ. ಇವ್ರು ಏನ್ ಹೇಳೋದಂದ್ರೆ ಸರ್, ಮೊದಲು ನಾವು ಪೆಟ್ರೋಲ್ ಡೀಸೆಲ್ ಮೇಲೆ ಇದ್ವಿ, ನಮ್ಮನ್ನ LPG ಗೆ ಇವರೇ ಕನ್ವರ್ಟ್ ಮಾಡಿಸಿದ್ರು. ಈಗ LPG ಇಂದ CNG ಹೋಗಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ತಗಲುವಂತ ವೆಚ್ಚ ಯಾರು ಕೊಡ್ತಾರೆ? ಈಗಲೇ ನಮ್ಗೆ ಕಮಾಯಿ ಇಲ್ಲ. ಈಗ ನೋಡಿ, ಈಗ 110 ರೂಪಾಯಿ 120 ರೂಪಾಯಿ 130 ರೂಪಾಯಿ ಅಂತಂದ್ರೆ ನಾವು LPG ಹಾಕ್ಸ್ಕೊಳ್ಳೋದ್ರ ಬದಲು ಪೆಟ್ರೋಲ್ ಹಾಕ್ಸ್ಕೋಬೋದು. ಪೆಟ್ರೋಲ್ ರೇಟ್ ಏನು ಹೈಕ್ ಆಗಲಿಲ್ಲ. ಸೊ ಪೆಟ್ರೋಲ್ ಹಾಕೊಂಡು ನಾವು ಗಾಡಿನ ರನ್ ಮಾಡ್ತೀವಿ ಅಂದರೆ 1 ಲೀಟ್ರಿಗೆ ಎಷ್ಟು ಬರುತ್ತೆ? 14 ಮೈಲೇಜ್ ಬರುತ್ತೆ. ಈಗ ಕೊಡ್ತಾ ಇರೋಂಥ ರೇಟ್ ಎಷ್ಟಿದೆ? 18 ರೂಪಾಯಿ ಪರ್ ಕಿಲೋಮೀಟ್ರ್. 110 ರೂಪಾಯಿ 120 ರೂಪಾಯಿ ಕೊಟ್ಟು ನಾವು ಪೆಟ್ರೋಲ್ ಹಾಕ್ಸಿದ್ರೆ ನಾವು ಎಷ್ಟು ಕಿಲೋಮೀಟರ್ ರನ್ ಮಾಡೋದು ನಮ್ಗೆ ಎಷ್ಟು ಹಾರ್ನ್ ಬರ್ತದೆ? ಸೊ ಅದರಲ್ಲಿ ಗಾಡಿ ಮೇಂಟೆನೆನ್ಸ್ ಮಾಡಬೇಕಾ, ಅಥವಾ ಕುಟುಂಬ ನಿರ್ವಹಣೆ ಮಾಡಬೇಕಾ, ಅಥವಾ ನಾವು ಈ ಗಾಡಿ EMI ಕಟ್ಟಬೇಕಾ, ಅಥವಾ ಮಕ್ಳಿಗೆ ಎಜುಕೇಷನ್ಸ್ ಕೊಡಬೇಕಾ, ಅಥವಾ ಮೆಡಿಕಲ್ ಪರ್ಪಸ್ ನೋಡಬೇಕಾ? ಸೊ ಈಗ ಆಲ್ರೆಡಿ ಚಾಲಕರು ದುಡ್ಕೊಂಡು ಹೋಗಿ ಏನೋ ಆಸ್ತಿ ಅಂತಸ್ತು ಮಾಡ್ಕೊಳ್ತಾ ಇಲ್ಲ, ಅಟ್ಲೀಸ್ಟ್ ಅವರು ಬಟ್ಟೆಗೆ ಮಾಡ್ಕೊಳ್ತಾ ಇದ್ದಾರೆ ಅಷ್ಟೇ. ಅದನ್ನು ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಈ ರೀತಿ ಆದಾಗ ಎಲ್ಲೋ ಒಂದು ಕಡೆ ಸಿಕ್ಕಾಬಟ್ಟೆ ತೊಂದರೆ ಆಯಿತು. ತೊಂದರೆ ಇವತ್ತು ಅಟ್ ಪ್ರೆಸೆಂಟು ಕೂಡ ತೊಂದರೆನೇ. ಈಗೇನು ಕದಮ ವಿರಾಮ ಮಾಡಿದ್ದಾರೆ ಅಂತ ಹೇಳಿದ್ರಿ. ಸೊ ಕೆಲವು ಬಂಕ್ಗಳಲ್ಲಿ ನಿನ್ನೆಯಿಂದ ಸ್ವಲ್ಪ ಸಿಗ್ತಾ ಇದೆ, ಅಲ್ಲೂ ಕೂಡ ಏನು ಕಡಿಮೆ ಏನಿಲ್ಲ. ಅಲ್ಲೂ ಕೂಡ ಹತ್ರ ಒಂದೊಂದು ಬಂಕ್ಗಳ ಮುಂದೆ 500 ತಾವು ಕೂಡ ಗ್ರೌಂಡ್ ರಿಪೋರ್ಟ್ ಮಾಡಿದ್ರಿ ನಿನ್ನೆ, ತಮಗೂ ಕೂಡ ನೋಡಿರ್ತಾರೆ. ಎಲ್ಲ ಚಾಲಕರುಗಳು ಕೊಡ್ತಾ ಇದ್ದಾರೆ ಅಂದ್ರೆ ಇಲ್ಲಿಗೆ ಬರ್ತಾ ಇದ್ದಾರೆ. ಇಲ್ಲಿಗೆ ನೋ ಸ್ಟಾಕ್ ಆಗಿದ ತಕ್ಷಣ
ಇನ್ನೊಬ್ರು ಯಾರೋ ಹೇಳ್ತಾರೆ, ಮೆಸೇಜ್ ಕೊಡ್ತಾರೆ ಅಲ್ಲೆಲ್ಲೋ ಕೊಡ್ತಾ ಇದ್ದಾರೆ ಅಂತ, ಪಾಪ ಅಲ್ಲಿಗೆ ಓಡೋಗ್ತಾರೆ. ಈ ತಿರುಗಾಟದಲ್ಲಿ ಇದ್ದಬೋದ್ದೆಲ್ಲ ಗ್ಯಾಸು ಖಾಲಿ ಮಾಡಿಕೊಂಡು ತಳ್ಳಕ್ಕಾಗದೆ ಎಲ್ಲಿ ಬಂಕ್ಗಳಲ್ಲಿ ಎಲ್ಲಿ ನಿಲ್ಸಿರ್ತಾರೋ ಅಲ್ಲೇ ಆಟೋಗಳನ್ನ ಬಿಟ್ಟು ಸೀದಾ ಕಣ್ಣೀರು ಹಾಕೊಂಡು ಮನೆಗೆ ಹೋಗ್ತಾ ಇದ್ದಾರೆ. ಈಗ ಹೇಳಿದ್ರಲ್ಲ ಇದೇ ಇನ್ಸಿಡೆಂಟ್, ಇವತ್ತು ಬೆಳಗ್ಗೆ ನಮ್ಮಲ್ಲಿ ಮಹಿಳಾ ಚಾಲಕಿಯರಿಗೆ ಉಚಿತವಾಗಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಆಟೋ. ಸುಮಾರು ಒಂದು 60 ಜನ ಹೆಣ್ಮಕ್ಳುಗಳು, ಅಂದರೆ ದುಡಿಮೆ ಇಲ್ದರೆ ಪಾಪ ಫ್ಯಾಮಿಲಿ ನಿರ್ವಹಣೆ ಮಾಡ್ಕೊಳ್ಳಿಕ್ಕೆ ಉಚಿತವಾಗಿ ಟ್ರೈನಿಂಗ್ ಮಾಡಿ DL ಮಾಡಿಸ್ತಾ ಇದ್ದೀವಿ, ನಾವೇ ಫ್ರೀಯಾಗಿ ಮಾಡಿಸ್ಕೊಡ್ತಾ ಇದ್ದೀವಿ. ಸೊ ಈಗ ಒಂದು ವಾರ 10 ದಿನದಿಂದ ವೆಹಿಕಲ್ಗಳನ್ನ ಸ್ಟಾಪ್ ಮಾಡಿ, ಅಂದರೆ ಟ್ರೈನಿಂಗ್ ಸ್ಟಾಪ್ ಮಾಡಿಸಿದ್ವಿ. ಕಾರಣ ಏನಪ್ಪ ಅಂದರೆ LPG ಸಿಗ್ತಾ ಇಲ್ಲ. ಸೊ ಗಂಡು ಮಕ್ಕಳೇ ನಿಂತ್ಕೊಳ್ಳೋದು ಕಷ್ಟ, ರಾತ್ರಿ ಎಲ್ಲ ಬೆಡ್ಶೀಟ್ ಹೊಚ್ಕೊಂಡು ನಿಂತಿರ್ತಾರೆ, ತಾವು ನೋಡಿದ್ದೀರಾ ಬಂಕ್ಗಳ ಮುಂದೆ. ಸೊ ಹೆಣ್ಮಕ್ಳುಗಳು ಇವಾಗ ಏನಾಗಿದೆ, ಗಾಡಿ ಸ್ಟಾಪ್ ಆಗಿತ್ತು. ನಿನ್ನೆಯಿಂದ ಅಲ್ಪ ಸ್ವಲ್ಪ LPG ಸಿಗ್ತಾ ಇದೆ ಅಂತಂದಾಗ ನಮ್ಮ ಮಹಿಳಾ ಚಾಲಕಿ ವೀಣಾ ಅಂತೇಳಿ ಇವತ್ತು ಅಟ್ ಪ್ರೆಸೆಂಟ್ ಬೆಳಗ್ಗೆ ಆಗಿರುವಂಥದ್ದು, ಎಲ್ಲೋ ಒಂದು ಕಡೆ ಕತ್ರಿಗುಪ್ಪೆಲೆಲ್ಲೋ ಬಂಕಲ್ಲಿ ನಿಂತ್ಕೊಂಡಿರೋ, ಅಲ್ಲಿ ಸಿಗ್ತಾ ಇಲ್ಲ, ಇಲ್ಲೆಲ್ಲೋ ಜರಗ್ನಳ್ಳಿಯಲ್ಲಿ ಸಿಗ್ತಾ ಇದೆ ಬನ್ನಿ ಅಂತ ಹೇಳಿದರೆ, ಜರಗ್ನಳ್ಳಿಯಲ್ಲಿ ಸಿಕ್ಕಲಿಲ್ಲ ಅಂದ್ಬಿಟ್ಟು ಎಲ್ಲೋ ಸಾರಕ್ಕಿ ಹತ್ರ ಸಿಗ್ತಾ ಇದೆ ಬನ್ನಿ ಅಂತ ಹೇಳಿದರೆ, ಅಲ್ಲಿಂದ ಬಂದಿದ್ದರೆ ಸಾರಕ್ಕಿಲಿಲ್ಲ, ಎಲ್ಲೋ ನಮ್ಮ ಕನಕಪುರ ರೋಡಲ್ಲಿ ಕೋಣಂಕುಂಟೆಯಿಂದ ಮುಂದೆ ಬಂದರೆ ಸಿಗುತ್ತೆ, ವಾಜರಳ್ಳಿಯಲ್ಲಿ ಎಲ್ಲೋ ಸಿಗ್ತಾ ಇದೆ ಅಂತೇಳಿ ಹೇಳಿದ್ದಾರೆ. ಸೊ ಅಲ್ಲಿಂದ ಆ ಸಿಚುವೇಶನ್ ಬರೋ ಸಿಚುವೇಶನ್ ಇವತ್ತು ಬೆಳಗ್ಗೆ ಆಕೆಗೆ ಆಕ್ಸಿಡೆಂಟ್ ಆಗಿದೆ. ಸೊ KSRTC ಬಸ್ಸು ಆಕೆಗೆ ಗುದ್ದಿ ಗಾಡಿ ಪಲ್ಟಿಯಾಗಿ ಇವತ್ತು ಕಾಲು ಮುರ್ಕೊಂಡು ಸಂಜಯ್ ಗಾಂಧಿ ಹಾಸ್ಪಿಟ್ಲ್ ಈಗ ಜಸ್ಟ್ ಅಡ್ಮಿಟ್ ಮಾಡಿ ಇಲ್ಲಿ ಬರ್ತಾ ಇರೋದು ನಾನು. ಸೊ ಇಲ್ಲಿ ಏನಾಗಿದೆ, ಆ ಟೆನ್ಷನ್ ಒಂದು ಕಡೆ, ಫ್ರಸ್ಟ್ರೇಷನ್ಸು, ಸಾಲಗಾರರು ಫ್ರಸ್ಟ್ರೇಷನ್ಸ್ ಆಗಿರ್ಬೋದು, ಗಾಡಿ EMI ಕಟ್ಟಿಲ್ಲ ಅಂತಂದರೆ ಗಾಡಿ ಸೀಸರ್ ಯಾರೋ ರಸ್ತೆಗಳಲ್ಲಿರುವಂಥ ಲೋಕಲ್ ಗೂಂಡಾಸ್ಗಳು ಬಂದು ಎತ್ಕೊಂಡು ಹೋಗ್ತಾರೆ. ಸೊ ಇಲ್ಲ ಮನೆ ಬಾಡಿಗೆ ಕಟ್ಟಿಲ್ಲ ಅಂದರೆ ಮನೆಯಿಂದ ಸಾಮಾನುಗಳು ಆಚೆಗೆ ಹಾಕ್ತಾರೆ, ಮಕ್ಕಳುಗಳಿಗೆ ಫೀಸ್ ಕಟ್ಟಿಲ್ಲ. ಈಗ ಆಲ್ರೆಡಿ ಮೆಸೇಜ್ಗಳು ಬರ್ಲಿಕ್ಕೆ ಶುರುವಾಗಿದೆ, ಮಕ್ಕಳುಗಳಿಗೆ ಫ್ಯಾಮಿಲಿಯಲ್ಲಿ ತಂದೆ ತಾಯಿಗಳಿಗೆ ಮೆಸೇಜ್ಗಳು ಬರ್ಲಿಕ್ಕೆ ಶುರುವಾಗಿದೆ, ಮಕ್ಕಳು ನಿಮ್ಮ ಫೀಸ್ ಕಟ್ಟಿ ಅಡ್ಮಿಷನ್ ಮಾಡಿಸಿ. ಸೊ ತಂದೆ ತಾಯಿಗಳನ್ನ ಅಟ್ಲೀಸ್ಟ್ ಮೆಡಿಸನ್ ಕೊಡ್ಸೋಕ್ಕಾಗ್ತಲ್ಲ ಅಂಥ ಪರಿಸ್ಥಿತಿಗೆ ಬಂದಿದೆ. ನಾವು ಯಾರು ಕೂಡ ಇದನ್ನು ಈ ಒಂದು ವೃತ್ತಿಗೆ ಕೇಳ್ಕೊಂಡು ಬಂದಿರೋಂಥರಲ್ಲ. ಸರ್ಕಾರ ನಮ್ಗಳಿಗೆ ಯಾರಿಗೂ ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡೋಕ್ಕಾಗಲ್ಲ ಅಂತೇಳಿ ನಮಗೆ ನಾವೇ ಕ್ರಿಯೇಟ್ ಮಾಡಿಕೊಂಡು ಏನೋ ಒಂದು ಬದುಕಬೇಕು ಅಂತ ಹೋಗ್ತಿದ್ವಿ. ಇಂಥ ಸಿಚುವೇಷನ್ಗಳಲ್ಲಿ ಈ ರೀತಿಗಳೆಲ್ಲ ಆಗಿಬಿಟ್ರೆ ಯುದ್ಧ ಅಲ್ಲೆಲ್ಲ ಇರಾನ್ ಇಸ್ರೇಲಲ್ಲಿ ಆಗ್ತಾ ಇದೆ ಅಲ್ಲ, ನಮಗಿಲ್ಲಿ ಆಗ್ತಾ ಇದೆ, ಅಟ್ ಪ್ರೆಸೆಂಟ್ ಇಲ್ಲ ಆಗ್ತದೆ. ಅಟ್ಲೀಸ್ಟ್ ನೀವು ಮೇಲಿಂದ ಇಳಿದು ಬಂದಿದ್ದೀರಾ, ಇಡೀ ಪ್ರಪಂಚನೇ ಒದ್ದಾಡ್ತಾ ಇದೆ, ಅಲ್ಲ ಇಡೀ ಪ್ರಪಂಚ ಆಟನೇ ಓಡಿಸಂತ ಹೇಳಿದ್ರಾ? ಹೇಳಿಲ್ಲ ಮೇಡಮ್, ಜನ ಮಾತಾಡೋದು ನಿಮ್ಗೆ ಗೊತ್ತಿಲ್ಲ, ಇಲ್ಲೇ ನಿಮ್ಗೆ ಗೊತ್ತಿಲ್ಲ ಸಂತೋಷ್ ಕುಮಾರ್ ಅವರೇ. ಹೋಗಿ ಗಾರ್ಮೆಂಟ್ ಅಲ್ಲಿ ಕೆಲಸ ಮಾಡಮ್ಮ, ಏನಿಲ್ಲ ಹೇಳ್ತಾ ಇದೆಯಾ ಅಂತೆಲ್ಲ ಕಮೆಂಟ್ ಹಾಕ್ತಾರೆ ಮೇಡಮ್. ಈಗ ಗಾರ್ಮೆಂಟ್ಸ್ ಅಂತ ಹೇಳಿದ್ರೆ ಗಾರ್ಮೆಂಟ್ಸ್ ಅಲ್ಲೂ ಅವ್ಯವಸ್ಥೆ ಆಗ್ಬಿಟ್ಟಿದೆ. ಈಗ ಎಲ್ಲಾ ವರ್ಗದಲ್ಲೂ ಕೂಡ ವ್ಯವಸ್ಥೆ ಆಗಿದೆ, ಬರೀ ಚಾಲಕರದೇ ಅಂತಲ್ಲ. ಕರೆಕ್ಟ್. ಬಟ್ ಇವಾಗ ನೋಡಿ, ಈಗ 80,000 to 90,000 ಆಟೋಗಳಲ್ಲಿ LPG ಇಲ್ಲ ಅಂತಂದ್ರೆ ರಸ್ತೆ ಎಷ್ಟು ಇವತ್ತು ನೋಡಿ ನೀವು ಅಟ್ ಪ್ರೆಸೆಂಟ್ ರಸ್ತೆ ಅಲ್ಲೋದ್ರೆ ನಿಮ್ಗೆ ಗೊತ್ತಾಗಿರ್ಬೇಕು, ಖಾಲಿಗಳಿದೆ ರಸ್ತೆ. ಯಾಕೆ ಅಂತಂದ್ರೆ ಸಾರ್ವಜನಿಕರಿಗೆ ಏನು ಸರ್ಕಾರಗಳಿಗೆ ಹೇಳ್ತಾರಲ್ವಾ, ನಮಗೆ ಬರಲ್ಲ ಕೇಂದ್ರ ಸರ್ಕಾರಕ್ಕೆ ಕೇಳಿ, ಕೇಂದ್ರ ಸರ್ಕಾರ ಒಂದನ್ನೆಲ್ಲ ನಿಮ್ಮ ಜವಾಬ್ದಾರಿನೂ ಕೂಡ ಇರ್ತದೆ. ಯಾಕೆ ಅಂತಂದ್ರೆ ಯುದ್ಧ ಆಗ್ತದೆ ಅಂತಂದಾಗ ನಿಮಗೆ ಮುಂಚೆನೇ ಇರುತ್ತೆ ಇಂಟೆಲಿಜೆನ್ಸು, ಅದಕ್ಕೆ ನೀವು ಪ್ರಿಪೇರ್ ಆಗಬೇಕಲ್ವಾ. ನೀವು ಬರೀ ಕೇಂದ್ರ ಸರ್ಕಾರಕ್ಕೆ ಮೋದಿನ ಕೇಳಿ, ಇದಕ್ಕೆ ಸಂಬಂಧಪಟ್ಟವ್ರು ಕೇಂದ್ರ ಮಂತ್ರಿಗಳನ್ನ ಕೇಳಿ ಅಂತ ನೀವ್ಯಾಕೆ ಇಲ್ಲಿದ್ದೀರಾ? ಇಲ್ಲ RTO ಒಂದು ವೆಹಿಕಲ್ದು ಡಾಕ್ಯುಮೆಂಟ್ಸ್ ಒಬ್ಬ ಯೂನಿಫಾರ್ಮ್ ಹಾಕಿಲ್ಲ ಅಂತಂದ್ರೆ ರಸ್ತೆಗಳಲ್ಲಿ ಹಿಡಿತೀರಾ? ಅಟ್ಲೀಸ್ಟ್ ಒಬ್ಬ ಡಾಕ್ಯುಮೆಂಟ್ಸ್ ಹಾಕಿಲ್ಲ ಅಂತಂದ್ರೆ ವಾಕಿ ಟಾಕಿಯಲ್ಲಿ ಕೊಡ್ತೀರಾ? ವಾಕಿ ಟಾಕಿಯಲ್ಲಿ ಇನ್ಫಾರ್ಮೇಷನ್ ಕೊಡ್ತಾರೆ. ಸಂತೋಷ, ಒಂದು ನಿಮಿಷ. ಈ ಕಮರ್ಷಿಯಲ್ಗಳಿಗೆ ಹೋಟೆಲ್ಗಳಿಗೆ ಒಂದಿನ ಕೋಟಾ ಮಾಡಿದ್ರಲ್ಲ, ಅದೇ ರೀತಿ ಆಟೋಗಳಿಗೆ ಒಂದು ಕೋಟಾ ಮಾಡಿಕೊಡ್ಬೇಕಿತ್ತು. ಇಂತಿಷ್ಟು ಆಟೋ ಚಾಲಕರಿಗೆ ಆಟೋ ಆಟೋ ಗ್ಯಾಸ್ ಅವೈಲೇಬಲ್ ಮಾಡಿ ಅಂತೇಳಿ. ಹೇಗೆ ಈ ಕಮರ್ಷಿಯಲ್ಗೆ ಒಂದು ಈಗ ಏನು ಅಂತಂದ್ರೆ, ಇವ್ರು ದುಡಿದ್ರೇನೆ ಎವ್ರಿಬಡಿ ಈಸ್ ಇಂಡಿವಿಜುವಲ್ ಪರ್ಸನ್. ನೀವು ಒಬ್ಬ ಯಾರನ್ನ ಆಯ್ಕೆ ಮಾಡ್ತೀರಾ, ಹೆಂಗೆ ಆಯ್ಕೆ ಮಾಡ್ತೀರಾ? ಮಾನದಂಡ ಏನು ಸರ್ ಎಲ್ಲರಿಗೂ ಲಾಸ್ಟ್ ಆಪ್ಷನ್ ಈಸ್ ಆಟೋ. ಲಾಸ್ಟ್ ಆಪ್ಷನ್ ಆಟೋ ಸರ್. ವಯಸ್ಸಾದವ್ರು ಎಷ್ಟು ಜನ 60 ಮೇಲಿರೋರೆಲ್ಲರೂ ಆಟೋ ಓಡಿಸ್ತಾ ಇದ್ದಾರೆ. ನಾನು ಏನು ಸರ್ ಈ ವಯಸ್ಸಲ್ಲಿ ಮೇಡಮ್ ಇದೇ ಮೇಡಮ್ ನಮ್ಗೆ ಮಾಡೋಕ್ಕೆ ಸಾಧ್ಯ, ಬೇರೆ ಎಲ್ಲೂ ನಮಗೆ ಕೆಲಸಕ್ಕೆ ತಗೊಳ್ಳೋದಿಲ್ಲ, ಏಜ್ ಲಿಮಿಟ್ ಇರುತ್ತೆ, ಇದೊಂದೇ ಮೇಡಮ್ ನಮಗೆ ಸಾಧ್ಯ ಅಂತ. ಪಾಪ ಅವ್ರನ್ನ ನೋಡ್ಬಿಟ್ರೆ ಸರ್ ನನಗಂತೂ ನಿನ್ನೆ ಭಾಳ ಬೇಜಾರಾಯ್ತು ಸರ್. ಸರ್ ಕೈ ಮುಗಿದು ಕೇಳ್ಕೊಳ್ತಾರೆ, ಏನಾದರೂ ಹೆಲ್ಪ್ ಅಂದಾಗ ಭಾಳ ಬೇಜಾರಾಗುತ್ತೆ ಸರ್. ರಾತ್ರಿ 1 ಗಂಟೆ ಮೇಡಮ್, ನಾನು ಈ ಸಿಚುವೇಶನ್ ಹೇಳ್ಬಾರ್ದು, ಬಟ್ ಆದರೆ ಹೇಳ್ತೀನಿ ನಮ್ಮ ನೋವನ್ನ. ಯಾಕೆಂದರೆ ನಿಮ್ಮಂಥ ಮಾಧ್ಯಮಗಳ ಮುಂದೆನೇ ನಮ್ಮ ನೋವು ಹೇಳ್ಕೋಬೇಕು. ಈ ಎಮ್ಮೆ ಚರ್ಮದ ರಾಜಕೀಯದವ್ರ ಹತ್ರ ನಾವು ಹೇಳ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ರಾತ್ರಿ 1 ಗಂಟೆಯಲ್ಲೇ ಗಂಡ ಹೆಂಡತಿ 2 ಮಕ್ಕಳು ವಿಷ ಬಾಟ್ಲಿ ಇಟ್ಕೊಂಡು ವೀಡಿಯೋ ಕಾಲ್ ಮಾಡಿದ್ದಾರೆ. ಅಣ್ಣ ಒಂದೇ ಒಂದು ಫೋನ್ ರಿಸೀವ್ ಮಾಡೋಣ, ನಾನು ನಿಮ್ಮ ಹತ್ರ ಕಡೆದಾಗ ಮಾತಾಡಬೇಕು ಅಂತ. ನಾನು ಏನು ಭರವಸೆ ಕೊಡಲಿ? ಒಬ್ಬ ನಮ್ಮ ಒಂದು ಯೂನಿಟಿಲಿ ನಾನೊಬ್ಬ ಲೀಡರ್ ಆಗಿದ್ದು, ನಾನು ಆಕೆ ಫ್ಯಾಮಿಲಿಗೆ ಏನಂತ ಭರವಸೆ ಕೊಡಬೇಕು? ಅಲ್ಲಪ್ಪ ನೀನು ಆ ಥರ ಎಲ್ಲ ಅಣ್ಣ ಗಾಡಿ ಬಂದು ಕಿತ್ಕೊಂಡು ಹೋದ್ರಣ್ಣ, ಮನೆಯಿಂದ ಸಾಮಾನೆಲ್ಲ ಆಚೆಗೆ ಹಾಕ್ಬಿಟ್ಟಿದ್ರಣ್ಣ, ಈ ಮಕ್ಳಿಗೂ ವಿಷಯ ಕೊಟ್ಬಿಟ್ಟು ನಾನು ಸತ್ತೋಗ್ತೀನಿ ಅಂತ. ಏನು ಮಾಡಬೇಕು ಈಗ ನಾವು ಕೇಂದ್ರ ಸರ್ಕಾರಕ್ಕೆ ಹೋಗಿ ಕೇಳಿ ಅಂತ ಹೇಳಲಿಕ್ಕಾಗ್ತದ? ಈಗ ನಮ್ಮನ್ನು ನಂಬ್ಕೊಂಡಿರೋರಲ್ವ ಅವರು, ನಮ್ಮ ಅಸೋಸಿಯೇಷನ್ ಇದೆ ಏನೋ ಒಂದು ಮಾಡ್ತಾರೆ ಅಂತ ತಾನೇ ಅನ್ಕೊಡು. ಇಲ್ಲಪ್ಪ ಆ ಥರ ಎಲ್ಲ ಮಾಡ್ಕೊಬೇಡ, ನಿನಗೇನಿದೆ ನಾವು ಇದ್ದೀವಿ, ಏನಾದರೂ ಮಾಡಿ ನೀನು ವ್ಯವಸ್ಥೆ ಮಾಡ್ತೀವಿ. ಈ ಥರ ನಾವು ಆಶ್ವಾಸನೆಗಳು ಕೊಟ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ಈ ರಾಜಕೀಯದವ್ರ ಹತ್ರಕ್ಕೆ ಹೋದ್ರೆ ಏನು ಹೇಳ್ತಾರೆ, ಇದು ನಮಗೆ ಬರೋದಿಲ್ಲ, ಇಂಧನ ಸಚಿವ ನನಗೆ ನಿಜವಾಗ್ಲೂ ಅವ್ರು 40 ವರ್ಷ ಅನುಭವ ಆಗಿದೆ ಅಂತಲೇ ನನಗೆ ನಾಚಿಕೆ ಆಗ್ತದೆ. 40 years ಎಕ್ಸ್ಪೀರಿಯನ್ಸ್ ಪರ್ಸನ್ KH ಮುನಿಯಪ್ಪನವರು ಅಟ್ಲೀಸ್ಟ್ ಒಂದು ಬಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಈಗ ಮೊನ್ನೆ ಎಲ್ಲ ಬಂದು ಕೊಟ್ಟಿದ್ದಾರೆ, ಎಲ್ಲ ಸರಿ ಆಗ್ತಾ ಇದೆ. IOC ಎಲ್ಲ ಲಾಸ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಎಲ್ಲ ಸ್ಟಾಕ್ ಸಿಗ್ತಾ ಇದೆ. ಭರವಸೆ ಅಲ್ಲ ಮೇಡಮ್, ಈ ನಮಗೆ ಭರವಸೆಯಿಂದ ಹೊಟ್ಟೆ ತುಂಬೋದಿಲ್ಲ.